ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ವಾಸ. ನನ್ನ ಕಾಂಟ್ಯಾಕ್ಟ್ ನಂಬರ್ 96 321 31 8 31 ಸ್ನೇಹಿತರೆ. ಸೊ ನಾನೊಬ್ಬ ಸೋಷಿಯಲ್ ವರ್ಕರ್, ಸಮಾಜ ಸೇವೆ ಮಾಡಬೇಕು ಅಂತ 3 ವರ್ಷಗಳಿಂದ ಸತತವಾಗಿ ಒಂದು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದು ನಮ್ಮ ಸಿಂಶಾನ್ ನದಿ, ನಮ್ಮ ಶಿಕ್ಷಕರ ಬಡಾವಣೆಯ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಸಿಂಶಾನ್ ನದಿ. ಇದರ ಪಾವಿತ್ರ್ಯತೆ ಅಂದರೆ ಏನು, ನೈರ್ಮಲೀಕರಣ ಮಾಡಬೇಕು ಅನ್ನೋದು, ಅಂದರೆ ನದಿಗಳ ನೈರ್ಮಲೀಕರಣ ಎಲ್ಲ ಸಮಾಜದಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಕರ್ತವ್ಯ ಅದು. ಸೊ ಎಲ್ಲ ಪಾಳು ಬಿದ್ದಿದೆ, ಕೆಸರು ಗುಂಡಿಯಾಗಿದೆ, ನೀರು ಎಲ್ಲ ಕಚ್ಚಡ ಆಗಿದೆ. ಇದರೊಳಗಡೆ ಭಾಳಷ್ಟು ಅನ್ಯಾಯಗಳು ನಡೀತಾ ಇವೆ. ಮರಳು ದಂಧೆ ನಡೀತಾ ಇದೆ. ಆಮೇಲೆ ಕೇಬಲ್ನ ಬಂದಂತಹ ಕೆಲವು ಪಾಪಿಗಳು ಅಲ್ಲೆಲ್ಲ ಸುಟ್ಟು ಅದನ್ನು ಕರಕಲು ಮಾಡಿ ಅದೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಸೊ ಇಲ್ಲೇ ಒಂದು ಲಿಫ್ಟ್ ಇರಿಗೇಷನ್ ಕೂಡ ಇದೆ ಸ್ನೇಹಿತರೆ. ಏತ ನೀರಾವರಿ ಅಂತೇಳಿ, ಸಣ್ಣ ನೀರಾವರಿ ಇಲಾಖೆಯವರ ಏತ ನೀರಾವರಿ ಅಂತ ಅಂದ್ಬಿಟ್ಟು ಒಳ್ಳೆ ಸುಸಜ್ಜಿತವಾಗಿದೆ. ಅದೇ 180 2 ಮೋಟ್ರುಗಳು ಸುಸಜ್ಜಿತವಾಗಿದೆ. 24 ಗಂಟೆ ಕರೆಂಟ್ ಸಪ್ಲೈ ಇದೆ. ಆದರೆ ಒಂದು ವರ್ಷದ ಹತ್ರ ಆಯಿತು, ಒಬ್ಬ ವ್ಯಕ್ತಿ ಅವನ ಸಂಬಳ ಇಲ್ಲ ಅಂತೇನೋ ಬಂದು ಕೆಲಸ ಮಾಡ್ತಾಯಿಲ್ಲ ಸ್ನೇಹಿತರೆ. ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ನಮ್ಮ ಜನನಾಯಕರು 1-2-3 ಸಲ ಪ್ರಯತ್ನ ಮಾಡಿದ್ರು. ಯಾಕೋ ಪಾಪ ಅವರು ಈಗ ಇದರ ಬಗ್ಗೆ ಗಮನ ಹರಿಸಿಲ್ಲ. ನೋಡಿ, ಇದೆಲ್ಲ ಸರ್ಕಾರಿ ಜಾಗ ಸ್ನೇಹಿತರೆ, ಇದನ್ನೆಲ್ಲ ಅಭಿವೃದ್ಧಿ ಪಡಿಸ್ಬೇಕು. ಈ ನದಿ ಒಳಗಡೆ ಇಳಿದು ಹತ್ತುವಂಗೆ ಮಾಡಿದರೆ ಜನ ಒಳ್ಳೆ ಪ್ರವಾಸಿ ಸ್ಥಾನ ಇದು. ಇಲ್ಲೊಂದು ಪಕ್ಕದಲ್ಲೇ ಬಸವೇಶ್ವರ ದೇವಸ್ಥಾನ ಅಂತಿದೆ ಸ್ನೇಹಿತರೆ, ಅದು ಕೂಡ ಏನೂ ಇಲ್ಲ. ಅಲ್ಲೊಂದು TC ಕೆಟ್ಟೋಗಿದೆಯಂತೆ, ಅದಕ್ಕೆ ಕೇಳೋರಿಲ್ಲ. ಈಗ ತಾನೇ ಅದರ ಮೇಲೆ ಕಂಪ್ಲೇಂಟು ಯಾರಿಗೋ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಿದೆ. ನೋಡಿ, ಹಿಂಗೆ ರೈತರು ಪಾಪ ಒಂದು 4-5 ಎಕರೆ ಎಲ್ಲ ನಾಟಿಗೆ ರೆಡಿ ಮಾಡ್ಕೊಂಡಿದ್ದಾರಂತೆ. ನೀರಿಲ್ದೇ, ಕರೆಂಟ್ ಇಲ್ದೇ ಪಾಪ. ಈಗ ಈ ದೇಶದ ಬೆನ್ನೆಲುಬು ರೈತ ಅಂತ ಮಾತ್ರ ಭಾಳ ಚೆನ್ನಾಗಿ ನಮ್ಮ ಎಲ್ಲ ನಾಯಕರು ಬಾಯಲ್ಲಿ ಬರೋದೇ ರೈತ ಈ ದೇಶದ ಬೆನ್ನೆಲುಬು. ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂತಂದರೆ ನಾಚಿಕೆ ಆಯ್ತದೆ ಸ್ನೇಹಿತರೆ, ನಿಜವಾಗ್ಲೂ ನಾಚಿಕೆ ಆಗುತ್ತೆ. ನೋಡಿ, ನಾನು ಒಂದು ಸೋಷಿಯಲ್ ವರ್ಕ್ ಅಂದರೆ ಸಮಾಜ ಸೇವೆ, ಒಂದು ಕುಂದುಕೊರತೆಗಳನ್ನು ಪತ್ರಿಕೆನಲ್ಲೂ ಅಂಕಣಕಾರ ನಾನು ಸ್ನೇಹಿತರೆ. ಪ್ರಜಾವಾಣಿಯಲ್ಲಿ ಕೂಡ ಭಾಳಷ್ಟು ಸಲ ಬರೆದಿದ್ದೀನಿ. ಅಂಕಣಕಾರ, ಏನು ಕುಂದುಕೊರತೆಗಳನ್ನು ನಿವಾರಣೆ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲಿ ಭಾಳಷ್ಟು ಚೆನ್ನಪ್ಪ ಆಲೂರು ಅಂತೇಳಿ ನಾನು ಭಾಳಷ್ಟು ಸಲ ಬರೆದಿದ್ದೀನಿ. ಸೊ ಇದೇನು ಒಂದು ಸಮಾಜ ಒಂದು ದಿಕ್ಕಿನಲ್ಲಿ ಹೋಗಬೇಕು, ಒಳ್ಳೆಯ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಇದರ ಉದ್ದೇಶ ಅಷ್ಟೇ. ದಿನಾಂಕ 9/3/2026 ಈ ದಿನದ ಒಂದು ಮನದಾಳದ ಮಾತು ಅಂತ ತಾವು ಇದನ್ನು ಅಂದ್ಕೊಳ್ಬೋದು ಸ್ನೇಹಿತರೆ. ಏನು ಚಿತ್ರನಟ ಅನಿರುದ್ಧ್ ಅವರು, ನಾನು ಒಂದಷ್ಟು ವಿಡಿಯೋಗಳನ್ನು ನೋಡಿದೆ. ಭಾಳಷ್ಟು ಅವೇರ್ನೆಸ್ಸು ಭಾಳ ಚೆನ್ನಾಗಿ ಅವರು ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ ಅದನ್ನು ಹಾಗೆ ವಿಡಿಯೋ ಮಾಡಿ ಹಾಕಿ ಆ ಅಧಿಕಾರಿಗಳು ಅದನ್ನು ಸರಿಪಡಿಸುವಂಗೆ ಪಾಪ ಭಾಳ ಚೆನ್ನಾಗಿ ಒಬ್ಬ ಚಿತ್ರನಟ ಆ ಥರ ಮಾಡ್ತಾರೆ ಅಂತಂದರೆ ನನಗೆ ಭಾಳ ಖುಷಿ ಆಯಿತು. ಅದೇ ರೀತಿ ನೋಡಿ, ಇಲ್ಲೊಂದು ಬ್ರಿಡ್ಜ್ ಇದೆ ಸ್ನೇಹಿತರೆ. ಒಂದು ಕೊಲ್ಲಿ ಸರ್ಕಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಬ್ರಿಡ್ಜ್ ಇದೆ. ಅದರ ಪಕ್ಕದಲ್ಲಿ ಫುಟ್ಪಾತ್ ಇತ್ತು. ಆ ಫುಟ್ಪಾತ್ ಒಳಗಡೆ ಎಲ್ಲ ಕಸ ಕಡ್ಡಿ ಎಲ್ಲ ಅಲ್ಲಿ ನಡೆದಾಡೋಕ್ಕೆ ಆಗ್ತಿರಲಿಲ್ಲ. ನಾನು ಈ ರಸ್ತೆ ಒಳಗೆ ಹೋಗ್ತಾ ಇದ್ದೆ. ಒಂದು ಸಲ ಲಾರಿ ನನ್ನ ಮೈ ಮೇಲೆ ಬಂದ್ಬಿಟ್ಟಿತ್ತು ಸ್ನೇಹಿತರೆ. ಹಾಗಾಗಿ ಅಲ್ಲಿ ಪಕ್ಕದಲ್ಲಿದ್ದಂಥ ಫುಟ್ಪಾತನ್ನು ಸರಿ ಮಾಡಿ
ಅಂತ ಅಂದ್ಬಿಟ್ಟು ಈ ವಿಡಿಯೋ ಮೂಲಕನೇ ಚೆನ್ನಪ್ಪ AC ಅಂತ ನಂದು ಯೂಟ್ಯೂಬ್ ಚಾನಲ್ಲು, ಅದಕ್ಕೆ ಒಂದು ಮನವರಿಕೆ ಮಾಡಿಕೊಂಡಿದ್ದೆ. ನಿನ್ನೆ ಮೊನ್ನೆ ಅದೆಲ್ಲ ಕ್ಲೀನಾಗಿ ನಿಜವಾಗ್ಲೂ ಒಂದು ಅದರ ಎಫೆಕ್ಟ್ ಅಂತ ಅಂದ್ಕೊಳ್ತೀನಿ. ಜನನಾಯಕರು ಗಮನಿಸಿ ಅದನ್ನು, ನನ್ನ ಕೋರಿಕೆಯನ್ನು ಅದನ್ನು ಪರಿಹಾರ ಮಾಡಿದ್ದಾರೆ. ಆದರೆ ಅಲ್ಲಿ ಏನಾಗಬೇಕು ಅಂತಂದರೆ ಟಾರ್ ಆಗಬೇಕದು, ಟಾರ್ ಆಗಿ ಅಲ್ಲಿ ತಿರುಗಾಡುವಂಗೆ ಆಗಬೇಕಷ್ಟೇ. ಆ ಥರ ಈ ಕಡೆ ಒಂದು ಬ್ರಿಡ್ಜ್ ಆಗಬೇಕು. ಶಿಂಷಾ ನದಿ ಇದು ಬೆಂಗಳೂರು ಮೈಸೂರು ಹೆದ್ದಾರಿನಲ್ಲಿ ಇರ್ತಕ್ಕಂಥದ್ದು. ಈ ಕಡೆ ಒಂದು ಪರ್ಯಾಯ ರಸ್ತೆ ಅಂದರೆ ಅದೇ ಥರ ಒಂದು ಏನಾಗಬೇಕು, ಬ್ರಿಡ್ಜು ಆಗಬೇಕು. ಇಲ್ಲಿ ಕಟ್ಟಾಗುತ್ತೆ, ಇಲ್ಲಿ ಬಳಸ್ಕೊಂಡು ಹೋಗ್ಬೇಕಾದ್ರೆ ಅಪಘಾತಗಳು ಆಗುತ್ತೆ. ಒಂದು ಸರ್ವಿಸ್ ರಸ್ತೆ ಇಲ್ಲೊಂದು ಆಗಬೇಕು. ಆಮೇಲೆ ಇಲ್ಲಿ ನೀರು ಇಲ್ಲ ಸ್ನೇಹಿತರೆ. ಈಗ ನೀರು ಇಲ್ಲೊಂದು ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂಡಿದ್ದೆ. ಒಬ್ಬ ಇಂಜಿನಿಯರು ಇದನ್ನು ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ ಪಾಪ. ಅದೆಷ್ಟು ಬುದ್ಧಿವಂತರೋ ಗೊತ್ತಿಲ್ಲ. ಒಂದು ಸೋರ್ಸನ್ನು ಇಟ್ಕೊಂಡು, ನೀರಿನ ಒಂದು ಸೋರ್ಸನ್ನು ಇಟ್ಕೊಂಡು ಆನಂತರ ಈ ಒಂದು ಏತ ನೀರಾವರಿ ಮಾಡಬೇಕಿತ್ತು. ಈಗ ಏನೋ ಆಗಿದೆ ಅಂತ ಯಾರೋ ಬಲ್ಲಮೂಲಗಳಿಂದ ಇಲ್ಲೊಂದು ತಡೆಗೋಡೆ, ಒಂದು 8-10 ಅಡಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ನೀರು ನಿಲ್ಲೋ ಹಾಗೆ ಮಾಡಿ, ಉಳಿದದ್ದು ಮೇಲೆ ಉಕ್ಕಿ ಹೋಗುವಂಗೆ ಮಾಡಿ, ಸಾಮಾನ್ಯವಾಗಿ ಅದು ಏತ ನೀರಾವರಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಕಡೆನೂ ನಾನು ನೋಡಿದ್ದೀನಿ ಅದನ್ನು. ಆದರೆ ಇಲ್ಲಿ ಮಾತ್ರ ಆ ಕೆಲಸ ಆಗಲಿಲ್ಲ. ಏನು ಅವಿವೇಕಿಗಳ ಕೈಯಲ್ಲಿ ಅಧಿಕಾರ ಸಿಕ್ಕಿದ್ರೆ ಎಲ್ಲೂ ಅಷ್ಟೇ ನಿಜವಾಗ್ಲೂ ಅನ್ಯಾಯಗಳು ನಡೀತವೆ. ಅವಿವೇಕಿಗಳು, ವಿವೇಕರಹಿತ. ನೋಡಿ, ಇಲ್ಲಿ ತಡೆಗೋಡೆ ಆಗಬೇಕು, ಏನೋ ಆಗಿದೆ ಅಂತ ಗೊತ್ತಾಯಿತು ಸ್ನೇಹಿತರೆ. ನಿಜವಾಗ್ಲೂ ಅದು ಆಗುವಂಥ ಸಂದರ್ಭದಲ್ಲಿ ನಾನು ಅದನ್ನು ಭಾಳಷ್ಟು ಸಂತೋಷ ಪಡ್ತೀನಿ. ನನಗಿಂತ ನಿಜವಾಗ್ಲೂ ಭಾಳ ಹೆಮ್ಮೆ. ರೈತರನ್ನ ಕಾಪಾಡಬೇಕಾಗಿರೋದು ನಮ್ಮ ಯಾವುದೇ ಸರ್ಕಾರ ಆಗಿರಲಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದು ರೈತರನ್ನು ಕಾಪಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಹಾಗೆಯೇ ಬಡವರನ್ನು, ಭಿಕ್ಷುಕರನ್ನು ಇಲ್ಲದಂತೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ನಾನೊಬ್ಬ ಒಬ್ಬ ಸಾಧಾರಣ ನಿವೃತ್ತ ಶಿಕ್ಷಕ. ನಾನು ಒಂಟಿ, ನನ್ನ ಜೊತೆ ಬಂದು ಪ್ರತಿಭಟನೆ ಮಾಡೋಣ ಬನ್ನಿ ಅಂತ ಕೆಲವು ಸಂಘಟನೆಗಳ ಕಾರ್ಯಕರ್ತರನ್ನು ಕರೆದೆ. ಯಾರು ಪಾಪ ಯಾರು ಇದು ಮಾಡೋದಿಲ್ಲ. ಯಾರಿಗೂ ಬೇಕಾಗಿಲ್ಲದೆ ಇರೋ ಕೆಲಸ ಇದು. ನನಗೂ ಎಷ್ಟೋ ಜನ ಬೈತಾರೆ, ಏನಕ್ಕೆ ಇವೆಲ್ಲ ಮಾಡ್ತೀಯ ನೀನು ಅಂತ ಅಂದ್ಬಿಟ್ಟು. ನಾನು ಒಂದು ಏನೇ ಆಗಲಿ, ಒಂದು ದೇಶ ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಅಂದರೆ ಪ್ರತಿಯೊಬ್ಬನೂ ತನ್ನ ಅನ್ನವನ್ನು ತಾನೇ ಸಂಪಾದನೆ ಮಾಡಿಕೊಂಡು ತಿನ್ನುವಂಥ ಕಾಲ ಬರಬೇಕು. ಈ ಲೋಕಾಯುಕ್ತ ಹಿಡಿತಾ ಇದ್ದಾರೆ, ಕೋಟಿಗಟ್ಟಲೆ ಹಣ, ಕೋಟಿಗಟ್ಟಲೆ. ಆ ನಾಯಿಗಳು ನಿಜವಾಗ್ಲೂ ತಮ್ಮದಲ್ಲದ ಹಣಕ್ಕೆ ಎಷ್ಟು ಆಸೆಪಟ್ಟು ಅದೆಷ್ಟು ಕೋಟಿಗಳನ್ನು ಇಟ್ಕೊಂಡು ನಿಜವಾಗ್ಲೂ ಅನ್ಯಾಯ ಮರೀತಾ ಇದೆ, ಅನ್ಯಾಯ ಮೆರೆದಿದೆ. ಗಾಂಧೀಜಿಯವರ ಕನಸು ನಿಜವಾಗ್ಲೂ ಈಡೇರಿಲ್ಲ. ಒಬ್ಬ ಮಹಿಳೆ ಮಧ್ಯರಾತ್ರಿ ಒಳಗೆ ಒಂಟಿಯಾಗಿ ತಿರುಗಾಡುವಂತಹ ಕನಸನ್ನು ಕಂಡಿದ್ದವರು ಗಾಂಧೀಜಿಯವರು. ಸತ್ಯವಾಗಿ ಬಾಳಿ ಸತ್ಯವಂತರಾಗೋಣ, ಅಹಿಂಸೆ, ಇದಕ್ಕೆಲ್ಲ ನಿಜವಾಗ್ಲೂ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದ ಅವರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರ ದಾರಿಯಲ್ಲಿ ಎಲ್ಲ ಪ್ರತಿಯೊಬ್ಬರೂ ಸಾಗಬೇಕಾದ್ದು ನಮ್ಮ ಕರ್ತವ್ಯ. ಆದರೆ ಜನ ನಿಜವಾಗ್ಲೂ ಇವತ್ತು 99% ಕೆಟ್ಟಿ ನಿಂತಿದ್ದಾರೆ, ಕುಲುಗೆಟ್ಟು ನಿಂತಿದ್ದಾರೆ, ಕುಡುಕರಾಗಿ ಬಿದ್ದು ಒದ್ದಾಡಿ ಸಾಯ್ತಾ ಇದ್ದಾರೆ. ಅರ್ಧ ಜನ, ನೀವು ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಹೋಗಿ ನೋಡಬೇಕು ಅದೆಲ್ಲ ನಿಜವಾಗ್ಲೂ ಸ್ನೇಹಿತರೆ. ನಾವು ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ. ನೋಡಿ, ಇಲ್ಲೊಂದು ಪಾರ್ಕ್ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಜನನಾಯಕರಲ್ಲಿ ನಾನು ಇದನ್ನು ಕೋರ್ಕೋತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಿ ಪಾಳು ಬಿದ್ದಿದೆ. ಇದು ಸರ್ಕಾರಿ ಜಾಗ ಸ್ನೇಹಿತರೆ. ಅದರಿಂದ ದಯಮಾಡಿ ಇದೆಲ್ಲ ಆಗಬೇಕು. ಇಂಥ ಕೆಲಸಗಳನ್ನು ಮಾಡಿದಾಗ ಒಂದು ಏನು ಹಿರಿಯ ಜೀವಿಗಳು, ಹಿರಿಯ ನಾಗರಿಕರು ಬಂದು ಇಲ್ಲೆಲ್ಲ ಕುಳಿತು ತಮ್ಮ ಜೀವನ ಕಳೀಬಹುದು ಸಲೀಸಾಗಿ. ನೋಡಿ, ಇಲ್ಲೆಲ್ಲ ಹಾಳು ಬಿದ್ದದ್ದು, ಪಾಳಾಗಿ ಬಿದ್ದಿದೆ, ಯಾರು ಕೇಳೋರೆ ಗತಿ ಇಲ್ಲ. ನೋಡಿ, ಯಂತ್ರಾಗಾರ ಇದು, ಕೋಡಹಳ್ಳಿಯ ಬಳಿ ಇರ್ತಕ್ಕಂತಹ ಯಂತ್ರಾಗಾರ 2018-19ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ. ಯಾವ ಇಲಾಖೆ, ಏನಾಯ್ತಾ ಇದ್ದಾರೆ ಜನ
ನೋಡಿ, ಇದು ಸೋಮನಹಳ್ಳಿ ಮತ್ತು ರುದ್ರಾಕ್ಷಿಪುರ ಕೆರೆಗಳಿಗೆ ನೀರನ್ನು ಉಣಿಸುವಂಥ ಒಂದು ಯೋಜನೆ ಅಂತ ಹೇಳ್ಬಿಟ್ಟು ನೋಡಿ, ಇದೆಲ್ಲ ಪಾಳು ಬಿದ್ದಿದೆ. 24 ಗಂಟೆ ಕರೆಂಟು ಹೋಗೋದೇ ಇಲ್ಲವಂತೆ ಇಲ್ಲಿ ಸ್ನೇಹಿತರೆ. ನೋಡಿ, ಇದು ನನ್ನ ಇವತ್ತಿನ ಮನದಾಳದ ಮಾತು. ದಯಮಾಡಿ ಇದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸಿ ಅಂತ ಹೇಳ್ತಾ ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಕೈ ಮುಗಿದು ಕೇಳ್ಕೊಳ್ತೀನಿ, ಜನನಾಯಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಮೋಸ ಮಾಡಬೇಡಿ. ಈಗ ಬಂದು ಇದನ್ನು ಆನ್ ಮಾಡಿ ತೈಲೂರು ಕೆರೆಗೆ ನೀರು ಹೋಗುತ್ತೆ. ಈಗ ತೈಲೂರು ಕೆರೆಯಲ್ಲೂ ನೀರಿಲ್ಲ, ರುದ್ರಾಕ್ಷಿಪುರ ಕೆರೆಯಲ್ಲೂ ನೀರಿಲ್ಲ. ನೇರವಾಗಿ ಹೋಗಿ ಬಿಡುವಂಗೆ ವ್ಯವಸ್ಥೆ ಇವತ್ತೇನು. ಆಮೇಲೆ ಹಾಲೂರು ನಮ್ಮದು ಊರು, ಅಲ್ಲೂ ಕೂಡ ಒಂದು ಕೆಟ್ಟಿ ಆಲೆ ಒಂದು 20-30 ವರ್ಷಗಳೇ ಆಗಿದೆ. ಅಲ್ಲೆಲ್ಲ ಅಂದರೆ ಈ ನದಿ ಎಲ್ಲೋ ಹೋಗುತ್ತೆ, ಏತ ನೀರಾವರಿಗಳ ಮೂಲಕ ನೀರು ಉಣಿಸಿದ್ರೆ ಖಂಡಿತ ರೈತರು ಬದುಕ್ತಾರೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.